in a external field. Here considering a dipole of moment. Dipole of moment ಅಂದ್ರೆ P equals to Q into 2A ಅಂತೇಳಿ ಬರ್ತೈತೆ. That is the dipole of moment. Where it is in a uniform external field. Dipole in a uniform external field. Let theta be the angle between the dipole moment ಅಂತೇಳಿ ಹೇಳ್ತೀವಿ. ಹೆಂಗಪ್ಪ ಅಂತ ನೋಡ್ರಿ. These are the uniform electric field. Uniform electric field lines. ಹೌದಾ? ಇಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಡೈಪೋಲ್ನ ಕನ್ಸಿಡರ್ ಮಾಡ್ತೀವಿ. ಪಾಸಿಟಿವ್ ಮತ್ತು ನೆಗೆಟಿವ್. ಇದೇನಂದರೆ ಡೈಪೋಲ್. ಮೂಮೆಂಟ್ ಹೆಂಗಿರ್ತದ್ರಿ ಇದ್ರದ್ದು? ಡೈರೆಕ್ಷನ್ ಫ್ರಮ್ ನೆಗೆಟಿವ್ ಟುವರ್ಡ್ಸ್ ದ ಪಾಸಿಟಿವ್. ಹೌದಾ? ಇಲ್ಲಿ ಆ್ಯಂಗಲ್ ಏನು ಬರ್ತೈತೆ ಅಂದರೆ ಟೀಟಾ ಬರ್ತೈತಿ. ಆ್ಯಂಗಲ್ ಏನು ಬರ್ತೈತ್ರಿ? ಟೀಟಾ ಬರ್ತದೆ. ಇದು ಮತ್ತೆ ನೆಕ್ಸ್ಟ್ ಏನಾಗ್ತದೆ? ಫೋರ್ಸ್ನು ಕೂಡ ಎಕ್ಸರ್ಟ್ ಮಾಡ್ತೈತಿ. ಇಟ್ ವಿಲ್ ಎಕ್ಸರ್ಟ್ಸ್ ಫೋರ್ಸ್ ಆಲ್ಸೋ. ಇಟ್ ವಿಲ್ ಎಕ್ಸರ್ಟ್ಸ್ ಫೋರ್ಸ್ ಆಲ್ಸೋ. ಇದು ಫೋರ್ಸ್ನ ಕೂಡ ಎಕ್ಸರ್ಟ್ ಮಾಡ್ತೈತಿ. ಅದನ್ನು ನಾವು F1 F2 ಅಂತ ಅದನ್ನು ಬರ್ಕೋಬೋದು, ಅಥವಾ ನಾವು ಇಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅದನ್ನು ತೊಗೋಬೋದು. ಇಲ್ಲಿ ಡೈಪೋಲ್ ಐತಿ ಮತ್ತು ಇಲ್ಲಿ 2 ಚಾರ್ಜಸ್ ಅದಾವೆ. ಚಾರ್ಜಸ್ ಅಂದರೆ ಏನಿರ್ತೈತಿ ರೀ? Q1 ಅಂದರೆ ಪಾಸಿಟಿವ್, Q2 ಅಂದರೆ ನೆಗೆಟಿವ್. ಚಾರ್ಜಸ್ ಇದ್ಮೇಲೆ ಅದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತೆ ಅಲ್ಲಿ. ಹೌದಿಲ್ರಿ? ಎಲೆಕ್ಟ್ರಿಕ್ ಫೀಲ್ಡ್ E ಅಂತೇಳಿ ಹೇಳ್ತೀವಿ ನಾವು. ಈಗ ನೋಡ್ರಿ, ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಡೈಪೋಲ್ ಏನು ಬರ್ತೀವಿ? ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲ್. ಟಾರ್ಕ್ ಎಲ್ಲಿಂದ ಬರಕೈತೈತ್ರಿ? ಚಾರ್ಜಸ್ನಿಂದ ಬರಕೈತೈತಿ ಟಾರ್ಕ್. ಎಲ್ಲಿಂದ ಬರ್ತದೆ? ಚಾರ್ಜಸ್. ಫೋರ್ಸ್ ಎಕ್ಸರ್ಟ್ಸ್ ಫ್ರಮ್ ಚಾರ್ಜಸ್ ಅಂತೇಳಿ ಹೇಳ್ತೀವಿ. ಇದ್ರನ್ನ ಏನಂತೇಳಿ ಬರ್ತೀವಿ ಅಂದರೆ ಟಾರ್ಕ್ ಅಂದರೆ ಟೋ ಈಕ್ವಲ್ಸ್ ಟು PE ಸೈನ್ ಟೀಟಾ ಅಂತೇಳಿ ಬರ್ತೀವಿ ನಾವು. ಟಾರ್ಕ್ದು ಏನು ಬರ್ತೈತಿ ಇಕ್ವೇಶನ್? ಟೌ ಈಕ್ವಲ್ಸ್ ಟು PE ಸೈನ್ ಟೀಟಾ. ದ ವರ್ಕ್ ಡನ್ ಟು ರೊಟೇಟ್ ದ ಡೈಪೋಲ್. ಇಲ್ಲಿ ಏನು ಮಾಡ್ಬೇಕಂದ್ರೆ ಡೈಪೋಲ್ ಏನಾಗ್ತೈತಿ ಇಲ್ಲಿ ಅಂದರೆ ರೊಟೇಟ್ ಆಗ್ತದ್ರಿ. ಡೈಪೋಲ್ ಏನಾಗ್ತೈತೆ ಅಂದರೆ ಈ ಥರ ರೊಟೇಟ್ ಆಗ್ತೈತೆ ಡೈಪೋಲ್. ಹೌದಾ? ರೊಟೇಟ್ ಆದಂಗಿಲ್ಲ ಏನಾಗ್ತದೆ? ಆ್ಯಂಗಲ್ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಡೈಪೋಲ್ ಐತಿ, ರೊಟೇಟ್ ಆದಂಗಿಲ್ಲ ಇಲ್ಲಿ ಟೀಟಾ ಬರ್ತದೆ. ನೆಕ್ಸ್ಟ್ ಈ ಥರ ರೊಟೇಟ್ ಆದಂಗಿಲ್ಲ ಇದು ಹೋಲ್ ಟೀಟಾ 1 ಟೀಟಾ 2 ಅಂತೇಳಿ ತೊಗೋಬೋದು ನಾವು. ಹೌದಾ ಇಲ್ರಿ? ಯಾಕಂದ್ರೆ ಫಸ್ಟ್ ಯಾವುದಾಗ್ತೈತಿ ಈಗ ನೋಡ್ರಿ, ಇದು ಫಸ್ಟಿಗಿದ್ದದ್ದು ಇನಿಷಿಯಲ್ ಡೈಪೋಲ್ ಅಂತೇಳಿ ತೊಗೋರಿ. ಯಾಕೆ? ಹೌದಿಲ್ಲ? ಇದನ್ನೇನು ಫೈನಲ್ ಡೈಪೋಲ್. ಯಾವಾಗ ತೊಗೊಂತೀರಿ ಫೈನಲ್? ಇದು ಇಲ್ಲಿಂದ ಇಲ್ಲಿಗೆ ರೊಟೇಟ್ ಆಗಿ ಐತ್ರಿ. ಹೌದಾ? ರೊಟೇಟಿಂಗ್ ಆಗ್ಲಕ್ಕೈತಿ. ಅವಾಗ ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಆ್ಯಂಗಲ್ ಟೀಟಾ 1 ಇದನ್ನ ಟೀಟಾ 2 ಅಂತೇಳಿ ತೊಗೊತೀವಿ. ಇಲ್ಲಿ ಏನೈತ್ರಿ? ಆ್ಯಂಗಲ್ ಪರ್ಪೆಂಡಿಕ್ಯುಲರ್ ಐತೆ ಅಂದರೆ ಟೀಟಾ 1 ಈಕ್ವಲ್ಸ್ ಟು 90 ಡಿಗ್ರಿ, ಟೀಟಾ 2 ಈಸ್ ಈಕ್ವಲ್ಸ್ ಟು ಟೀಟಾ ಅಂತೇಳಿ ತೊಗೊಳ್ತೀವಿ. ಇದು ನೆನ್ಪಿಟ್ಕೋಬೇಕ್ರಿ, ಯಾಕಂದ್ರೆ ನೆಕ್ಸ್ಟ್ ಯೂಸ್ ಆಗ್ತೈತಿ ಇಕ್ವೇಷನ್ನಲ್ಲಿ. ನೆಕ್ಸ್ಟ್ CR P ಸೈನ್ ಟೀಟಾ. ಹೌದಾ? ಇಲ್ಲಿ ನಮಗೆ ಫೋರ್ಸ್ದು ನೋಡ್ರಿ. ಇಲ್ಲಿ CR ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ಬರ್ತೀವಿ ನಾವು. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಅಂದರೆ ಸ್ಮಾಲ್ ವರ್ಕ್ ಡನ್. ಫೋರ್ಸ್ ಅಂದರೆ ಏನು ತೊಗೊಂಡಿವಿ ನಾವು? ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲ್ ಟೋ ಅಂತೇಳಿ ತೊಗೊತೀವಿ. ಹೌದಾ? ನೆಕ್ಸ್ಟ್ DS ಅಂದರೆ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ಹೇಳ್ತೀವಿ ನಾವು, ಅಥವಾ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಏನಾಗ್ಲಕ್ಕೈತದ? ಡಿಸ್ಪ್ಲೇಸ್ ಆದಂಗಿಲ್ಲ ನಮಗೆ ಆ್ಯಂಗಲ್ ಬರಕೈತೈತಿ. ಅದಕ್ಕೆ ಇದನ್ನ ಏನಂತ ಹೇಳ್ತೀವಿ ಅಂದರೆ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ಹೇಳ್ತೀವಿ. ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್. ಈಗ ನೋಡ್ರಿ, ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಟೋ ಅಂದ್ರೆ ಏನೈತ್ರಿ ಇಲ್ಲಿ ಈಕ್ವೇಶನ್? PE ಸೈನ್ ಟೀಟಾ ಅಂತೇಳಿ ಐತಿ. ಮುಂದೆ ಡಿ ಟೀಟಾ ಅನ್ನೋದು ಏನಾಗ್ತದ್ರಿ? ಆ್ಯಸ್ ಇಟ್ ಈಸ್ ಸೇಮ್ ಬರ್ತೀವಿ. ಈಗ ಏನು ಮಾಡ್ಬೇಕು ನಾವು? ಟೋಟಲ್ ವರ್ಕ್ ಡನ್. ಹೌದಾ? ಇದು ಬರ್ದ್ಮೇಲೆ ಏನು ಮಾಡ್ಬೇಕ್ರಿ? DW ಬಂತಿಲ್ಲ. ಟೋಟಲ್ ವರ್ಕ್ ಡನ್ ಟು ರೊಟೇಟ್ ಅ ಡೈಪೋಲ್. ಡೈಪೋಲ್ ಇಲ್ಲಿ ರೊಟೇಟ್ ಆಗೋದು ಇಲ್ಲಿ ಬರ್ದು ತೋರಿಸಿದ್ವಲ್ರಿ ಡೈಗ್ರಾಮ್, ಆ ಥರ ರೊಟೇಟ್ ಆಗ್ತೈತೆ ಡೈಪೋಲ್. ಹೌದಾ? ಡೈಪೋಲ್ ರೊಟೇಟ್ ಆದರೆ ಈಗ ಅದು ಏನಾಗ್ತೈತ್ರಿ? ಅದು ಈಕ್ವಲ್ಸ್ ಟು PE sin theta. This is the equation of torque. Work done is equals to force into
ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಅಂದರೆ ಸ್ಮಾಲ್ ವರ್ಕ್ ಡನ್ ಬರ್ತೈತಿ ಇಲ್ಲಿ. ಫೋರ್ಸ್ ಅಂದರೆ ಇಟ್ ಈಸ್ ಟಾರ್ಕ್. ಡಿ ಎಸ್ ಅಂದರೆ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತೇಳಿ ಹೇಳ್ತೀವಿ. ಅಂದರೆ ಒಂದು ಆ್ಯಂಗಲ್ಸ್ ರೊಟೇಷನ್ ಆಗೋದ್ರೆ ಆ್ಯಂಗಲ್ಸ್ ಚೇಂಜ್ ಹಾಕ್ಕೊಂತ ಹೋಗ್ತದೆ ಎಲ್ಲಿ, ಇನ್ ಪರ್ಟಿಕ್ಯುಲರ್ ರೊಟೇಷನ್ನಲ್ಲಿ. ಹೌದು. ನೆಕ್ಸ್ಟ್ ಇಲ್ಲಿ ಡಿ ಡಬ್ಲ್ಯೂ ಈಕ್ವಲ್ಸ್ ಟು ಪಿ ಇ. ಟಾರ್ಕ್ ಇಕ್ವೇಷನ್ ಬರ್ತೀವಿ ಇಲ್ಲಿ, ಪಿ ಇ ಸೈನ್ ಟೀಟಾ ಡಿ ಟೀಟಾ ಅಂತೇಳಿ. ನೆಕ್ಸ್ಟ್ ಡಬ್ಲ್ಯೂ ಇಂಟಿಗ್ರೇಷನ್ ಅಪ್ಲೈ ಮಾಡಿರಿ. ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ ಡಿ ಡಬ್ಲ್ಯೂ ಅಂದರೆ ಏನಾಗ್ತದೆ, ವರ್ಕ್ ಡನ್. ಡಬ್ಲ್ಯೂ ಮೇಲೆ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಅಂತಂದರೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ 0 to W ಅಂತೇಳಿ ತೊಗೊಂಡಿರ್ತೀವಿ. ಈ 0 to W ಅಂತ ತೊಗೊಂಡಾಗ ಹೆಂಗಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಅಂದರೆ 0 to W. ಹೌದಾ. ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಅಂದರೆ W ಬರ್ತೈತಿ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಬರ್ತೀವಿ. ಅದಾದಮೇಲೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಡಬ್ಲ್ಯೂನೇ ಆಗ್ತೈತಿ. ಡಬ್ಲ್ಯೂ ಈಕ್ವಲ್ಸ್ ಟು ಪಿ ಇ ಅಂದರೆ ಕಾನ್ಸ್ಟೆಂಟ್ ಟರ್ಮ್, ಅದಕ್ಕೆ ನಾವು ಸಪ್ರೇಟ್ ಬರ್ಕೊಂಡಿವಿ. ಇಂಟಿಗ್ರೇಷನ್ ಆಫ್ ಸೈನ್ ಟೀಟಾ ಅಂದರೆ ಮೈನಸ್ ಕಾಸ್ ಟೀಟಾ ಬರ್ತೈತಿ. ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್. ನೆಕ್ಸ್ಟ್ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ನ ಹೊರಗಡೆ ಬರೆದ್ರೆ ಮೈನಸ್ ಪಿ ಇ ಆಗುತ್ತದೆ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಕಾಸ್ ಟೀಟಾ 2 ಮೈನಸ್ ಕಾಸ್ ಟೀಟಾ 1. ಅದಾದಮೇಲೆ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ ಪಿ ಇ. ಟೀಟಾ 1 ಅಂದರೆ 90 ಡಿಗ್ರಿ, ಟೀಟಾ 2 ಅಂದರೆ ಕಾಸ್ ಟೀಟಾ. ಕಾಸ್ 90 ಅಂದರೆ 0 ಆಗ್ತೈತಿ. ಕಾಸ್ ಟೀಟಾ ಮೈನಸ್ 0 ಅಂದರೆ ಏನಾಗ್ತೈತೆ ಅಂದರೆ ಕಾಸ್ ಟೀಟಾನೇ ಆಗ್ತೈತೆ. ಅದಕ್ಕೆ ಇಲ್ಲಿ ಏನು ಬರ್ತದೆ ಅಂದರೆ ವರ್ಕ್ ಡನ್ ವಿಚ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ ಯು ಅಂತೇಳಿ ಬರ್ತೀವಿ. ಯು ಈಸ್ ಈಕ್ವಲ್ಸ್ ಟು ವರ್ಕ್ ಡನ್.